ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮನೆ ಹಬ್ಬ ಹೆಂಗೆ ಮಾಡ್ತೀವಿ ಅಂತ ನೀವೇ ನೋಡಿ. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ನಾವು ಇಂದಿನ ದಿನದಿಂದನೇ ಶುರು ಮಾಡ್ತೀವಿ. ಸೊ ಬನ್ನಿ. ಸೊ ಗಾಯ್ಸ್, ಇದು ನಮ್ಮ ಮನೆಯ ಲಕ್ಷ್ಮಿ. ಸೊ ನಾವು ಪ್ರತಿ ವರ್ಷ ಇದೇ ರೀತಿ ಕುಂಡ್ರಿಸ್ತೀವಿ ಆಚೆಗಡೆನೇ, ಅಂದರೆ ನಮ್ಮನೆ ಹಾಲಲ್ಲಿ. ಸೊ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ 4-5 ಇಯರ್ಸಿಂದ ನಾವು ಈ ಥರ ಇಡೋದಕ್ಕೆ ಶುರು ಮಾಡಿರೋದು, ಕಾಲು ಮತ್ತು ಕೈ. ಅದಕ್ಕಿಂತ ಮುಂಚೆ ಸುಮ್ಮನೆ ಪ್ಲೇನಾಗಿ ಇಟ್ಟು ಉಡಿಸ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಜ್ಯುವೆಲ್ಸ್ ನಾವು ಯೂಸ್ ಮಾಡಿರೋದು ಆಲ್ಮೋಸ್ಟ್ ನಾನು 5th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ತೊಗೊಂಡಿದ್ದು. ಈ ಡಾಬು ಮತ್ತು ಈ ಕಡೆ ಕೈಬಂದಿ ಎಲ್ಲ ನನಗೆ ಡ್ಯಾನ್ಸಿಗೋಸ್ಕರ ತೊಗೊಂಡಿದ್ದು 2014-15 ಟೈಮಲ್ಲಿ, ನಂದು 5th ಸ್ಟ್ಯಾಂಡರ್ಡ್ ಡ್ಯಾನ್ಸಿಗೆ. ಸೊ ಇವಾಗ ಅದನ್ನೆಲ್ಲ ನೋಡ್ತಾಯಿದ್ರೆ ಒಂಥರ ಮೆಮೊರೀಸ್ ಅಂತ ಅನಿಸುತ್ತೆ. ಇವಾಗ ಇಷ್ಟು ಡೆಕೋರೇಷನ್ ಅಂದರೆ ದೇವರು ರೆಡಿಯಾಗಿದೆ. ಸೊ ಇನ್ನೂ ಡೆಕೋರೇಷನ್ ಎಲ್ಲ ಮಾಡಬೇಕು. ಸೊ ನಾವು ಪ್ಲೇಟಿಂಗ್ಸ್ ಎಲ್ಲ ಇಡೋದಕ್ಕೆ ದಿಸ್ ಈಸ್ ದಿ ಪ್ಲೇಸ್. ಬನ್ನಿ, ಪ್ಲೇಟಿಂಗ್ ಎಲ್ಲ ಆದಮೇಲೆ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಗೈಸ್, ಆ್ಯಕ್ಚುಲಿ ಇಲ್ಲಿ ಇಟ್ಟಿರೋ ಪ್ಲೇಟಿಂಗ್ಸಲ್ಲಿ ಸ್ನ್ಯಾಕ್ಸ್ ನೋಡ್ಬೋದು ನೀವು. ನಾವು ಸ್ನ್ಯಾಕ್ಸ್ ಎಲ್ಲ ಮನೆಯಲ್ಲೇ ಮಾಡೋದು. ಪ್ರತಿ ವರ್ಷ ಕೂಡ ಇನ್ನೂ ಒಂದು ವಾರ ಹಬ್ಬಕ್ಕಿದೆ ಅನ್ನೋ ಹಾಗೇ ನಾವು ರೆಡಿ ಮಾಡ್ಕೊತೀವಿ. ಸೊ ಇವಾಗ ಬಂದುಬಿಟ್ಟು ಅರ್ಲಿ ಮಾರ್ನಿಂಗ್. ಸೊ ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕು, ಡೆಕೋರೇಷನ್ ಎಲ್ಲ ಇದೆ ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಬೇಗನೆ ಎದ್ದಿದ್ವಿ. ಸೊ ಪ್ರತಿ ವರ್ಷ ನಮ್ಮ ಮನೇಲಿ ನಾನೇ ದೇವರಿಗೆ ಹೂವು ಇಟ್ಟು ಅಲಂಕಾರ ಮಾಡೋದು, ಮಿಕ್ಕಿದ್ದೆಲ್ಲ ಅಮ್ಮನೇ ಮಾಡ್ಕೋತಾರೆ. ಸೊ ಹೂವು ಇಡೋದು ಏನಷ್ಟು ಕಷ್ಟ ಆಗಲ್ಲ ಅಂತ ನಾನೇ ಹೂವು ಇಡ್ತಿದ್ದೆ ಪ್ರತಿ ವರ್ಷ. ಸೊ ಇಟ್ಟು ಇವಾಗ ನೆಕ್ಸ್ಟ್ ನಮ್ಮಮ್ಮ ಅಡುಗೆ ಮಾಡ್ಕೊಳ್ಳೋದಕ್ಕೆ ಹೋದರು. ನಾನು ಇನ್ನೂ ಸ್ವಲ್ಪ ಡೆಕೋರೇಷನ್ ಎಲ್ಲ ಬಾಕಿ ಇತ್ತು ಅಂತ ಡೆಕೋರೇಷನ್ ಎಲ್ಲ ಶುರು ಮಾಡ್ತಿದ್ದೆ. ಸೊ ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಹೂವು ಕೂಡ ಹಬ್ಬದ ಹಿಂದಿನ ದಿನವೇ ತೊಗೊಂಡು ಬರೋದು. ಬಟ್ ನಿನ್ನೆ ಏನಾಗೋಯ್ತು ಅಂತಂದರೆ ಹಬ್ಬದ ಹಿಂದಿನ ದಿನ ಮಾರ್ಕೆಟ್ ಫುಲ್ ರಶ್ ಆಗೋಗ್ಬಿಟ್ಟಿತ್ತು. ಕಾಲಿಡೋಕ್ಕೆ ಕೂಡ ಜಾಗ ಇರ್ತಿರ್ಲಿಲ್ಲ. ಆ್ಯಂಡ್ ಮೋರೋವರ್ ಹೂವದ ರೇಟ್ ಅಂತೂ ಮಾತಾಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಡೈಲಿ ಇರೋದಕ್ಕಿಂತ 1-3 ಮಾಡಿಬಿಟ್ಟಿದ್ರು ರೇಟು. ಆ್ಯಂಡ್ ನಾವು ತೊಗೊಂಬಂದಿದ್ದು ಹಾರ ಬಂದುಬಿಟ್ಟು 900 to 800 ಏನೋ ಹೇಳಿದ್ರು. ಎಷ್ಟು ಬಾರ್ಗೈನ್ ಮಾಡಿದ್ರು ಅವರು ಕಮ್ಮಿ ಕೊಡೋಕ್ಕೆ ರೆಡಿ ಇರಲಿಲ್ಲ. ಸೊ ಮಾತಾಡಿ 700ಗೆ ತೊಗೊಂಡು ಬಂದಿದ್ದಾಯಿತು. ಆ್ಯಂಡ್ ನನಗೆ ಆ ಹಾರ ನೋಡಿದ ತಕ್ಷಣ ಇಷ್ಟ ಆಗಿದ್ದರಿಂದ ಇದನ್ನೇ ತೊಗೊಂಬರ್ಬೇಕು ಅಂತ ಅಂದ್ಕೊಂಡು ಇದನ್ನೇ ತೊಗೊಂಡು ಬಂದುಬಿಟ್ಟೆ. ಸೊ ಹೂವು ಎಲ್ಲ ಹಾಕಿ ಆದಮೇಲೆ ಬಟ್ ಸ್ಟಿಲ್ ದೇವರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಮಲ ಹೂವು ದುಂಡ್ಮಲ್ಗೆ ಇಡೋದು ತುಂಬ ಶ್ರೇಷ್ಠ ಅಂದ್ಬಿಟ್ಟು ಸೊ ನಾನು ಅದ್ರ ಜೊತೆಗೆ ಒಂದು ದುಂಡ್ಮಲ್ಲಿಗೆ ಹೂವನ್ನ ಜಸ್ಟ್ ಸೈಡಲ್ಲಿ ಹೀಗೆ ಹಾಕಿದ್ದೀನಿ. ನೀವು ನೋಡ್ಬೋದು. ಇವಾಗ ನಾನು ದುಂಡ್ಮಲ್ಲಿಗೆ ಹೂವನ್ನ ಹಾಕ್ತಾಯಿದ್ದೀನಿ. ಸೊ ಹೂವು ಎಲ್ಲ ಹಾಕಿ ಆದಮೇಲೆ ದೇವರು ಈ ಥರ ಕಾಣೋದಕ್ಕೆ ಶುರು ಆಯಿತು. ನನಗೆ ಇಷ್ಟೇ ಸಾಕು ಹೂವು, ಅದ್ರ ಮೇಲೆ ಇನ್ನೂ ಏನೂ ಹಾಕೋದು ಬೇಡ ಅನ್ನೋದು ಒಂದು ಫೀಲ್ ಆಯಿತು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಫುಲ್ ಕಂಪ್ಲೀಟ್ ಎಲ್ಲ ರೆಡಿ ಆಗಿದೆ. ಸೊ ನಾನು ಕಮಲ ಹೂವು, ಡೇರೆ ಹೂವು ಹಿಂದೆಗಡೆ ಇಟ್ಟಿದ್ದೀನಿ. ಸೊ ಇದು ನಮ್ಮ ಮನೆಯ ಡೆಕೋರೇಷನ್. ಸೊ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಆ್ಯಕ್ಚುಲಿ ಒಂದು ಖುಷಿ ವಿಚಾರ ನನಗೆ ಏನಂತ ಹೇಳಿದ್ರೆ, ಸ್ಯಾರಿನ ಡ್ರೇಪ್ ಮಾಡಿದ್ದು ನಾನೇ ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು. ಬಟ್ ನನಗೂ ಅಷ್ಟು ಬಂದಿರಲಿಲ್ಲ ಅಂದ್ಬಿಟ್ಟು ಒಬ್ರದ್ದು ಹೆಲ್ಪ್ ತೊಗೊಂಡಿದ್ದೆ. ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ಅವ್ರಿಗೆ ಬರಲ್ಲ ಉಡ್ಸೋದಕ್ಕೆ. ಸೊ ಅವ್ರು ಈ ಸತಿ ನಾನೇ ಉಡಿಸ್ತೀನಿ ಅಂತ ಹೇಳಿದ್ದೆ. ಬಟ್ ಸ್ಟಿಲ್ ನನಗೂ ಬರಲಿಲ್ಲ. ಸೊ ಇಲ್ಲಿ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ಸೊ ಗಾಯ್ಸ್, ಆ್ಯಕ್ಚುಲಿ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗ್ದಿದೆ. ಸೊ ಇವಾಗ ನಮ್ಮ ಮನೆಗೆ ಒಬ್ಬರು ಲಿಟಲ್ ಗೆಸ್ಟ್ ಬಂದಿದ್ದಾರೆ. ಸೋನು ಇಲ್ಲಿ ನೋಡು ಹಿಂಗನ್ನಪ್ಪ, ಸ್ಕೂಲ್ಗೆ ಹೋಗ್ತಿದ್ದೀನಿ ಬಾಯ್ ಅನ್ನು, ಹಿಂಗನ್ನು ಹಾಯ್ ಅನ್ನು. ಹಾಯ್. ಅಯ್ಯೋ, ಇವಾಗ ಮಾಡ್ತಾವಳೆ. ಗೈಸ್, ಈ ಹುಡುಗಿ ಬರೀ ತರಲೆ ಮಾಡುತ್ತೆ.
ಇದು ಬೇರೆ ಸಿಕ್ಬಿಟ್ಟಿದೆ. ಈಗ ಇದನ್ನು ಹಾಕೊಂಡ್ಬಿಡ್ಬೇಕು. ತಂಬ ಇಲ್ಲಿ ಹಾಕ್ತೀನಿ, ಬಾ ಹಾಕ್ತೀನಿ, ಕೊಡಿಲಿ. ಸೊ ನಾವು ಹಬ್ಬದ ಊಟ ಎಲ್ಲ ಮಾಡಿ ಸೋನುನ ಅವ್ರ ಮನೆಗೆ ಬಿಟ್ಟು ಸೊ ನಾವು ನಮ್ಮ ಅಜ್ಜಿ ಮನೆಗೆ ಹೊರಟ್ವಿ, ನಾನು ನಮ್ಮ ಡ್ಯಾಡಿ. ಸೊ ಆನ್ ದಿ ವೇ ಹಂಗೆ ರೆಡಿ ಆಗಿದ್ದೀವಲ್ಲ, ಸೊ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಡ್ಯಾಡಿ ಜೊತೆಗೆ ನನ್ನ ತಮ್ಮಂಗೆ ಕೂಡ TD ಹಿಲ್ಸ್ ರೋಡ್ ಕಡೆ ಬಂದ್ವಿ. ಸೊ ಅಲ್ಲಿಂದ ನಾವು ತಿರ್ಗಾ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಅವರು ಕೂಡ ಲಕ್ಷ್ಮಿನ ಕುಂಡ್ರಿಸಿದ್ರು. ಸೊ ಅಲ್ಲಿಂದ ಕುಂಕುಮ ಎಲ್ಲ ತೊಗೊಂಡು ನಾವು ಕೂಡ ರಿಟರ್ನ್ ನಮ್ಮ ಮನೆಗೆ ಬರೋದಕ್ಕೆ ಹೊರಟ್ವಿ. ಬಟ್ ಮಳೆ ಶುರು ಆಗೋಯ್ತು. ಸೊ ನಾನು ಈ ಕಂಪ್ಲೀಟ್ ಔಟ್ಫಿಟ್ ಏನು ಯೂಸ್ ಮಾಡಿದ್ದೀನಿ ಅದು ಒಂದು ಬೇರೆ ಲೆಹೆಂಗಾದು ಔಟ್ಫಿಟ್, ಜಸ್ಟ್ ಬ್ಲೌಸ್ ಮಾತ್ರ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಸೊ ಅದೇ ಬ್ಲೌಸ್ನ ನಾನು ಈವ್ನಿಂಗ್ ಕುಂಕುಮ ಕೊಡೋದಕ್ಕೆ ಅಂತ ಸ್ಯಾರಿ ಮೇಲೆ ವೇರ್ ಮಾಡಿದ್ದೀನಿ. ಈ ಸ್ಯಾರಿನ ಆಲ್ಮೋಸ್ಟ್ ನಾನು ಒಂದು 3 to 4 ಟೈಮ್ಸ್ ಯೂಸ್ ಮಾಡಿದ್ದೀನಿ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಈವ್ನಿಂಗ್ ಆಗಿರೋದ್ರಿಂದ ಎಲ್ಲರೂ ಬರೋದಕ್ಕೆ ಶುರು ಮಾಡಿದ್ರು ಕುಂಕುಮ ತಗೊಳ್ಳೋದಕ್ಕೆ ಮತ್ತು ಕರಿಯೋದಕ್ಕೆ. ಸೊ ನಾನಂತೂ ಮನೆ ಒಳಗಡೆ ಕುಂಕುಮ ಕೊಡ್ತಿದ್ದೆ, ಬಟ್ ನಮ್ಮ ಮಮ್ಮಿ ಅವರೆಲ್ಲ ಕರೀತಿದ್ರು ಅಂತ ಅವ್ರ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಬಂದು ಅವರು ದೇವರಿಗೆ ಆರತಿ ಮಾಡಿಬಿಟ್ಟು ಕಳಸ ಜರುಗಿಸೋದಕ್ಕೆ ಅಂತ ಬಂದರು. ಸೊ ಎಲ್ಲ ಫೈನಲಿ ಹಬ್ಬ ಎಲ್ಲ ಆಗಿ ಆಯಿತು, ನಾವು ಊಟ ಮಾಡಿ ಕೂತ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ.